ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಶನಿವಾರ ಹನುಮ ಜಯಂತಿ ಇದೆ. ಅದ್ರ ಜೊತೆ ನಮಗೆ ಪೌರ್ಣಮಿ ಕೂಡ ಬಂದಿದೆ. ಹಾಗಾಗಿ ನಾವು ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ನಮ್ಮೆಲ್ಲ ಗ್ರಹ ದೋಷಗಳಾಗ್ಬೋದು, ಆರೋಗ್ಯ ಸಮಸ್ಯೆಗಳಾಗ್ಬೋದು, ಬಡತನವನ್ನು ತರುವ ದೋಷಗಳು ಏನಾದರೂ ಇದ್ದರೆ ಅದು ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಮಗೆ 7.5 ನಡೀತಾ ಇತ್ತು, ಶನಿ ದೋಷ ಇತ್ತು ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಸ್ನಾನ ಮಾಡೋ ನೀರಿಗೆ ಯಾವೆಲ್ಲ ವಸ್ತುಗಳ ಮಿಕ್ಸ್ ಮಾಡಿಕೊಂಡು ನಾವು ಸ್ನಾನವನ್ನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ವಸ್ತು ಯಾವುದು ಅನ್ನೋದಾದರೆ ಕಪ್ಪು ಎಳ್ಳು, ಅಂದರೆ ಬ್ಲ್ಯಾಕ್ ಸೀಸಮ್ ಅಂತ ಕೂಡ ಕರೀತಾರೆ. ಈ ಕಪ್ಪು ಎಳ್ಳನ್ನು ನೀವು ನಾಳೆ ಸ್ನಾನ ಮಾಡೋದು ಮೊದಲು ನೀವು ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ತೊಗೊಂಡು ಅದನ್ನು ನೀವು ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನೀವು ಸ್ನಾನವನ್ನು ಮಾಡ್ಬೋದು. ಅಥವಾ ನೀವು ಈ ಕಪ್ಪು ಎಳ್ಳು ಬರುತ್ತಲ್ಲ ಅದನ್ನು ಪೇಸ್ಟ್ ಥರ ಮಾಡಿಬಿಟ್ಟು ಆ ಪೇಸ್ಟನ್ನು ಕೂಡ ನೀವು ಮೈ ಕೈಗೆಲ್ಲ ಉಜ್ಕೊಂಡು ಆ ನಂತರ ನೀವು ಕೂಡ ಸ್ನಾನ ಮಾಡ್ಬೋದು. ಈ ರೀತಿಯಾಗಿ ಸ್ನಾನ ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅನ್ನೋದಾದರೆ ನಿಮ್ಮ ಬಡತನವನ್ನು ದೂರ ಮಾಡುವಂಥ ಶಕ್ತಿ ಈ ಕಪ್ಪು ಎಳ್ಳಿಗಿದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಕುಟುಂಬದಲ್ಲಿ ಸಂತೋಷ ನೆಲೆಸಬೇಕು ಅಂದರೆ ನಾವು ಈ ಹನುಮ ಜಯಂತಿ ಶನಿವಾರದ ದಿನ ನಾವು ಕಪ್ಪು ಎಳ್ಳನ್ನು ಸ್ನಾನದ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು, ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಶನಿ ಪ್ರಭಾವ 7.5 ಯಾರಿಗೆಲ್ಲ ನಡೀತಾ ಇದೆ, ಶನಿ ಮಹಾತ್ಮನ ವಕ್ರ ದೃಷ್ಟಿ ಆಗ್ಬೋದು, ಶನಿ ದೋಷ ಇದ್ದರೂ ಕೂಡ ನೀವು ಶನಿವಾರದ ದಿನ ಹನುಮ ಜಯಂತಿಯ ದಿನ ನೀವು ಈ ರೀತಿ ಕಪ್ಪು ಎಳ್ಳಿನ ಪೇಸ್ಟನ್ನು ಹಾಕಿ ನೀವು ಸ್ನಾನ ಮಾಡೋದಾಗಲಿ ಅಥವಾ ಕಪ್ಪು ಎಳ್ಳನ್ನು ನೀವು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೆ ಆ ದೋಷ ಅನ್ನೋದು ಪರಿಹಾರ ಆಗುತ್ತೆ. ಎರಡನೇ ವಸ್ತು ಯಾವುದು ಅನ್ನೋದಾದರೆ ಉಪ್ಪು. ಎಲ್ಲರ ಅಡುಗೆ ಮನೆಯಲ್ಲಂತೂ ಉಪ್ಪು ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಉಪ್ಪನ್ನು ನಾಳೆ ಸ್ನಾನ ಮಾಡೋ ನೀರಿಗೆ 1 ಚಿಟಿಕೆ ಆಗಷ್ಟು ಕಲ್ಲುಪ್ಪನ್ನು ಹಾಕಿ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ದೋಷಗಳು ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಯಾರ್ದಾದ್ರೂ ಕಣ್ದೃಷ್ಟಿ ಆಗ್ಬೋದು ಅಥವಾ ಯಾವುದೇ ಒಂದು ದೋಷಗಳು ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಮನೆ ಒರೆಸೋ ನೀರಿಗೂ ಕೂಡ ನಾವು ಈ ರೀತಿಯಾಗಿ 1 ಇಡೀ ಆಗಷ್ಟು ನೀವು ಮನೆ ಒರೆಸೋ ನೀರಿಗೂ ಉಪ್ಪನ್ನು ಹಾಕಿ ನೀವು ಮನೆಯನ್ನು ಒರೆಸೋದ್ರಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಆಚೆ ಹೋಗುತ್ತೆ. ಹಾಗೆಯೇ ಯಾರೆಲ್ಲ ದೋಷಗಳಿದೆ, ಹಾಗೆಯೇ ವಾಸ್ತು ದೋಷ ಇದ್ದರೂ ಕೂಡ ಈ ರೀತಿಯಾಗಿ ಮಾಡೋದ್ರಿಂದ ಅದು ವಾಸ್ತು ದೋಷನೂ ಕೂಡ ಸರಿ ಹೋಗುತ್ತೆ. ಹಾಗೆಯೇ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇತ್ತು, ನಿದ್ದೆ ಬರ್ತಾ ಇಲ್ಲ, ಗಲಾಟೆಗಳು ಆಗ್ತಾ ಇತ್ತು ಅಂದರೆ ನೀವು ಪ್ರತಿದಿನವೂ ಉಪ್ಪನ್ನು 1 ಇಡೀ ಆಗಷ್ಟು ಉಪ್ಪನ್ನು ಹಾಕಿ ನೀವು ಮನೆ ಒರೆಸೋದ್ರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ, ನಕಾರಾತ್ಮಕ ಶಕ್ತಿ ತೊಲಗೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದ್ರ ಜೊತೆ ನಾವು ಸ್ನಾನ ಮಾಡೋ ನೀರಿಗೆ ಗಂಗಾ ಜಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಬೇಕಾಗತ್ತೆ. ಪವಿತ್ರ ನದಿಗಳಲ್ಲಿ ಅಂತಂದರೆ ನಾವು ಹೋಗಿ ಈಗ ಬೇರೆ ಕಡೆ ಹೋಗಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಗಂಗಾ ಜಲವನ್ನೇ ಮನೆಗೆ ತೊಗೊಂಬಂದು 1 ಟೀ ಸ್ಪೂನ್ ಆಗಷ್ಟು ನೀವು ಸ್ನಾನದ ನೀರಿಗೆ ಗಂಗಾ ಜಲವನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ಗಂಗಾ ನದಿಯಲ್ಲೇ ಹೋಗಿ ಸ್ನಾನ ಮಾಡಿದ ಪುಣ್ಯ ಫಲ ಕೂಡ ದೊರೆಯುತ್ತೆ. ಹಾಗಾಗಿ ಈ ದಿನ ನಾವು ಆದಷ್ಟು ಬೆಳಗ್ಗೆನೇ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನಾವು ಈ ರೀತಿಯಾಗಿ ಸ್ನಾನದ ನೀರಿಗೆ ನಾವು ಎಳ್ಳನ್ನು ಮಿಕ್ಸ್ ಮಾಡೋದಾಗಲಿ, ಹಾಗೆಯೇ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳೋದು, ಹಸಿ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋದು, ಈ ರೀತಿಯಾಗಿ ಇದ್ದರೆ ತುಳಸಿ ದಳವನ್ನು ಕೂಡ ಈ ದಿನ ಮಿಕ್ಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಈ ವಸ್ತುಗಳನ್ನು ಮಿಕ್ಸ್ ಮಾಡಿ ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಬಡತನ ಅನ್ನೋದು ದೂರ ಆಗುತ್ತೆ. ಹಾಗೆಯೇ ನಮಗೆ ಎಷ್ಟೋ ಜನ್ಮದ ಪಾಪಗಳು ಇದ್ದರೂ ಕೂಡ ಆ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ನಾಳೆ ಹನುಮ ಜಯಂತಿ ಹುಣ್ಣಿಮೆ ಇರೋದ್ರಿಂದ ನಾಳೆ ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ನಾನವನ್ನು ಮಾಡಿ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಿಕೊಂಡು ಸೂರ್ಯ ದೇವನಿಗೆ ಆರ್ಘ್ಯವನ್ನು ಕೊಡಬೇಕಾಗುತ್ತೆ. ಮೊದಲು ನಾವು ಮಾಡುವಂಥ ಕೆಲಸ ಸೂರ್ಯ ದೇವನಿಗೆ ಆರ್ಘ್ಯವನ್ನು ಕೊಡೋದು. ನಂತರ ನಾವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯಲ್ಲಿ ದೀಪವನ್ನು ಹಚ್ಚೋದು. ನಾವು ಹನುಮಂತನ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಪಂಚಾಮೃತದ ಅಭಿಷೇಕವನ್ನು ಮಾಡೋದಾಗಲಿ, ಹಾಗೆಯೇ ಲಡ್ಡು ಬೆಲ್ಲವನ್ನೆಲ್ಲ ಪ್ರಸಾದವಾಗಿ ಇಡೋದು ಕೂಡ ತುಂಬಾ ಒಳ್ಳೆಯದು. ಇನ್ನು ದೇವಸ್ಥಾನಕ್ಕೆ ಹೋಗಿ ಈ ದಿನ ನೀವು ದೇವಸ್ಥಾನದಲ್ಲೇ ಕೂತ್ಕೊಂಡು ಹನುಮನ್ ಚಾಲಿಸ್ ಪಠಣೆ ಮಾಡೋದಾಗಲಿ ಅಥವಾ ಹನುಮಂತನಿಗೆ ಈ ದಿನ ನೀವು 11, 21 ಅಥವಾ 108 ವೀಳ್ಯದೆಲೆ ಹಾರವನ್ನು ಕೊಡೋದಾಗಲಿ ಅಥವಾ ಅರಳಿ ಎಲೆಯ ಮೇಲೆ ನೀವು 9 ಅರಳಿ ಎಲೆಯ ತಗೊಂಡು ಆ ಅರಳಿ ಎಲೆಯ ಮೇಲೆ ನೀವು ಶ್ರೀರಾಮ್ ಅಂತ ಬರೆದು ನೀವು ಅರಳಿ ಎಲೆಯನ್ನು ನೀವು ದೇವಸ್ಥಾನಕ್ಕೆ ಕೊಡೋದ್ರಿಂದ ನಿಮ್ಮ ಸಾಲಗಳಿಂದ ಕೂಡ ಮುಕ್ತಿ ಪಡಿತೀರಿ ಅಂತಲೇ ಹೇಳ್ಬೋದು.
ಇನ್ನು ಯಾವುದೇ ಒಂದು ದೋಷಗಳಿದ್ರೂ ಕೂಡ ಅದು ಕೂಡ ಪರಿಹಾರ ಆಗುತ್ತೆ. ಅಲ್ಲೇ ಕೂತ್ಕೊಂಡು ನೀವು ಹನುಮಂತನ ದೇವಸ್ಥಾನಕ್ಕೆ ಅಂದರೆ ಪೂಜೆ ಆದ ನಂತರ ನೀವು 5 ಪ್ರದಕ್ಷಿಣೆ 3 ಪ್ರದಕ್ಷಿಣೆ ಅಥವಾ 9 ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ. ಪ್ರದಕ್ಷಿಣೆಯನ್ನು ಹಾಕಿ ಅಲ್ಲೇ ಕೂತ್ಕೊಂಡು ಒಂದು 5 ನಿಮಿಷಗಳ ಕಾಲ ನೀವು ಹನುಮಂತನನ್ನು ಸ್ಮರಣೆ ಮಾಡಿ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಪ್ಪ ಅಂತ ನೀವು ಹನುಮಂತನನ್ನು ಬೇಡ್ಕೊತ ನೀವು ಒಂದು 5 ನಿಮಿಷಗಳ ಕಾಲ ಅಲ್ಲೇ ಇರಬೇಕಾಗತ್ತೆ. ಶನಿ ದೋಷ ಆಯಿತು, ಯಾರಿಗೆಲ್ಲ ಸಾಡೆ ಸಾತು ಶುರು ಆಗಿದೆ ಅನ್ನೋರು ನೀವು ಪ್ರತಿದಿನವೂ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ನೀವು 11 ದಿನಗಳ ಕಾಲ ನೀವು ಹನುಮಂತನನ್ನು ಸ್ಮರಣೆ ಮಾಡ್ತಾ ಹನುಮನ್ ಚಾಲೀಸನ್ನು ಓದಬೇಕಾಗತ್ತೆ. ಇನ್ನು ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಹಾಗೆಯೇ ನನಗೆ ಬೆಳಗ್ಗೆ ಸಾಯಂಕಾಲ 2 ಟೈಮು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ನಿಮ್ಮ ಮನೆಯಲ್ಲಿ ಹನುಮಂತನ ಫೋಟೋ ಇತ್ತು ಅಂದರೆ ಆಂಜನೇಯ ಸ್ವಾಮಿಯ ಫೋಟೋ ಇತ್ತು ಅಥವಾ ಆಂಜನೇಯ ಸ್ವಾಮಿ ವಿಗ್ರಹ ಇತ್ತು ಅಂದರೆ ಪ್ರತಿದಿನ ನೀವು ಅದಕ್ಕೆ ಪಂಚಾಮೃತದ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು. ಅಥವಾ ಫೋಟೋ ಇತ್ತು ಅಂದರೆ ಫೋಟೋಗೂ ಅಷ್ಟೇ ಪ್ರತಿದಿನವೂ ನೀವು ಹೂವನ್ನು ಇಟ್ಟು ನೀವು ಲಡ್ಡು ಹಾಗೆಯೇ ಬಾಳೆಹಣ್ಣನ್ನು ಪ್ರಸಾದವಾಗಿ ಇಟ್ಟು ನೀವು ಪ್ರತಿದಿನ ಒಂದೇ ಜಾಗದಲ್ಲಿ ಅಂದರೆ ನಿಮ್ಮ ದೇವ್ರ ಮನೇಲಾಗಲಿ ಅಥವಾ ನಿಮ್ಮನೆ ಹಾಲಲ್ಲಾಗಲಿ ಅಥವಾ ಬೆಡ್ರೂಮಲ್ಲಾಗಲಿ ಯಾವುದೇ ಒಂದು ಜಾಗದಲ್ಲಿ ಹಾಕ್ಬೋದು. ಆದಷ್ಟು ದೇವ್ರ ಮನೇಲಿ ಕೂತ್ಕೊಂಡು ಪಠಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಒಂದೇ ಜಾಗದಲ್ಲಿ ಮನೇಲಿ ಕೂತ್ಕೊತೀರಿ, ಮನೇಲಿ ಕೂತ್ಕೊಂಡು ನಾವು ಹನುಮನ್ ಚಾಲೀಸ್ ಪಠಣೆ ಮಾಡ್ತೀರಿ ಅಂದರೆ ಆದಷ್ಟು ದೇವರ ಮನೆಯಲ್ಲಿ ಕೂತ್ಕೊಂಡು ನೀವು ಹನುಮನ್ ಚಾಲೀಸ್ ಪಠಣೆ ಮಾಡೋದ್ರಿಂದ ನಿಮಗೆ ತುಂಬಾ ಅತಿ ಬೇಗನೆ ನಿಮಗೆ ಸಾಡೆ ಸಾತು ಪ್ರಭಾವ ಕಡಿಮೆ ಆಗೋದಾಗಲಿ, ಶನಿ ದೋಷ ಇತ್ತು ಏನೋ ಕಷ್ಟಪಡ್ತಾ ಇದ್ರಿ ಅಂದರೆ ಅದರಿಂದ ಪರಿಹಾರ ಕೂಡ ಸಿಗುತ್ತೆ. ಇದನ್ನು 11 ದಿನಗಳ ಕಾಲ ಕೂಡ ನೀವು ದೇವಸ್ಥಾನದಲ್ಲೂ ಕೂಡ ಮಾಡ್ಬೋದು ಅಥವಾ ದೇವಸ್ಥಾನದಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಮನೆಯಲ್ಲೂ ಕೂಡ ನೀವು ಈ ರೀತಿಯಾಗಿ ಕೂಡ ಮಾಡ್ಬೋದು. ಇನ್ನು ಆದಷ್ಟು ನೀವು ಹನುಮಂತನ ದೇವಸ್ಥಾನಕ್ಕೆ ನಿಮ್ಮ ಮನೆ ಹತ್ರ ಇದ್ದರೆ ಪ್ರತಿದಿನ ಹೋದರೆ ಒಳ್ಳೆಯದು. ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ಮನೆಯಲ್ಲೂ ಕೂಡ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಬೋದು. ಯಾರಿಗೆಲ್ಲ ಸಾಡೆ ಸಾತಿ ಹೆಚ್ಚಾಗಿದೆ ಅನ್ನೋರು ಅವರೆಲ್ಲ ಆದಷ್ಟು ನೀವು ಬಡವರಿಗೆ ದಾನ ಮಾಡಿ ಸ್ನೇಹಿತರೆ. ಬಡವರಿಗೆ ದಾನ ಮಾಡೋದಾಗಲಿ, ಕುಂಟರಿಗೆ ಆಗಲಿ, ಕುರುಡರಿಗೆ, ಈ ಥರದ ವ್ಯಕ್ತಿಗಳಿಗೆ, ಅಂಗವಿಕಲರಿಗೆ ನೀವು ಹೆಚ್ಚು ದಾನ ಮಾಡಿದ್ರೆ ನಿಮಗೆ ಶನಿ ದೋಷ ಅನ್ನೋದು ಅಷ್ಟು ಕಡಿಮೆ ಆಗುತ್ತೆ. ಯಾವಾಗಲೂ ನಾವು ಶನಿ ಮಹಾತ್ಮ ಯಾವಾಗಲೂ ನಾವು ಒಳ್ಳೆಯ ರೀತಿಯಲ್ಲಿ ನಡ್ಕೊಬೇಕು, ಸುಳ್ಳನ್ನು ಹೇಳ್ಬಾರ್ದು. ಹಾಗೆಯೇ ಬಡವರಿಗೆ ದಾನವನ್ನು ಮಾಡಿದ್ರೆ ಶನಿ ದೋಷ ಅನ್ನೋದು ಕಡಿಮೆ ಆಗುತ್ತೆ. ಹಾಗೆಯೇ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಾವು ಎಳ್ಬತ್ತಿಯನ್ನು ಹಚ್ಚೋದಾಗಲಿ ಅಥವಾ ಆಂಜನೇಯನ ದರ್ಶನ ಮಾಡಿ ಬಂದರೆ ಸಾಕು, ನಮಗೆ ಇರುವಂಥ ಶನಿ ದೋಷ ಕೂಡ ಕಡಿಮೆ ಆಗುತ್ತೆ. ಆದಷ್ಟು ನಾಳೆ ದಿನ ನೀವು ದೇವಸ್ಥಾನಕ್ಕೆ ಹೋದಲ್ಲಿ ಎಳ್ಳೆಣ್ಣೆಯನ್ನು ನಿಮ್ಮ ಕೈಲಿ ಎಷ್ಟಾಗುತ್ತೋ ಒಂದು ಅರ್ಧ ಲೀಟ್ರ್ ಆಗಲಿ ಅಥವಾ 1 ಲೀಟ್ರ್ ಆಗಲಿ ಈ ರೀತಿಯಾಗಿ ಎಳ್ಳೆಣ್ಣೆಯನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡೋದಾಗಲಿ ಅಥವಾ ವೀಳ್ಯದೆಲೆಯ ಹಾರವನ್ನು ಹಾಕ್ಸೋದಾಗಲಿ ಅಥವಾ ಲಡ್ಡನ್ನು ಪ್ರಸಾದವಾಗಿ ಕೊಡೋದು, ಬಾಳೆಹಣ್ಣನ್ನು ಪ್ರಸಾದವಾಗಿ ಕೊಟ್ಟರೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಎಲ್ಲರಿಗೂ ಹನುಮಂತನ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.